ಬೆಂಗಳೂರು ಉತ್ತರ ಲೋಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತಬೇಟೆಯನ್ನು ಮಾಡ್ತಿದ್ದಾರೆ. ಭೂಪಸಂದ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡಗೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಸಾಥ್ ನೀಡಿದ್ದಾರೆ. ಅನೇಕ ಕಾಂಗ್ರೆಸ್ನ ನಾಯಕರುಗಳು ಸಾಥ್ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಚೊಂಬು ಪ್ರದರ್ಶಿಸಿದ್ದಾರೆ ರಾಜೀವ್ ಗೌಡ ಕೂಡ. ಮೋದಿ ಭೇಟಿ ಹಿನ್ನೆಲೆ ಹೆಬ್ಬಾಳದಲ್ಲಿ ಚೊಂಬು ಪ್ರದರ್ಶಿಸಿ ಕಿಡಿಕಾರಿದ್ದಾರೆ. ಕೇಳಿದ್ರೆ ನಮ್ಗೆ ಸಿಗೋದು ಚೊಂಬು. ನಮಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಫಂಡ್ಸ್ ಬೇಕು ಅಂತ ಕೇಳಿದ್ರೆ ನಮ್ಗೆ ಸಿಗೋದು ಚೊಂಬು. ಮೇಕೆದಾಟುಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು ಅಂತ ಅಂದ್ರೆ ಸಿಗೋದು ಚೊಂಬು. ನಮ್ಮ ತೆರಿಗೆ ಹಣ ನಾವು ಕೇಳಿದ್ರೆ ಚೊಂಬು. ಸೊ ಬರೀ ನಾವು ಏನು ಮಾಡಿದ್ದೀವಿ, ಏನು ಪಾಪ ಮಾಡಿದ್ದೀವಿ ಕರ್ನಾಟಕ ಜನರು, ಈ ಥರ ನಮ್ಗೆ ಅನ್ಯಾಯ ಮಾಡೋಕ್ಕೆ ಕೇಂದ್ರ ಸರ್ಕಾರ ಏನಕ್ಕೆ ನೀವು ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ? ನಮಗೆ ನಿಮ್ಮ ಅನ್ಯಾಯಗಳು ಮೋಸ ಸಹಿಸಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ನಾವು ತಿಳಿಸ್ಕೊಡ್ತೀವಿ. ನಾವು ಏನು ಕೇಳಿದ್ರು ನಾವು ಬರ ಪರಿಹಾರ ಅನುದಾನ. ಪ್ರಧಾನಿಯವರು ಬರ್ತಾ ಇರ್ತಾರೆ. ಎಲೆಕ್ಷನ್ ಟೈಮ್ ಅಂದ್ರೆ ಬಹಳ ಹೆಚ್ಚಿನ ರೀತಿಯಲ್ಲಿ ಬಂದು ಎಲ್ಲ ಕಡೆ ಭಾಷಣಗಳು ಮಾಡ್ತಾರೆ. ಬಟ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನ್ ತಗೊಂಡ್ಬರ್ತಾರೆ? ಚೊಂಬು ಅಷ್ಟೇ. ನಮ್ಮ ರಾಜ್ಯಕ್ಕೆ ನಮ್ಮ ಬರ ಪರಿಹಾರ ಫಂಡ್ಸ್ ಅಂತೂ ಕೊಟ್ಟಿಲ್ಲ, ನಮಗೆ ಅಪರ್ ಭದ್ರಾ ಪ್ರಾಜೆಕ್ಟ್ಗೆ ಫಂಡ್ಸ್ ಕೊಟ್ಟಿಲ್ಲ, ಹಣಕಾಸು ಆಯೋಗ ರೆಕಮೆಂಡೇಶನ್ಸ್ನ ಇಂಪ್ಲಿಮೆಂಟ್ ಮಾಡಿಲ್ಲ, ನಮಗೆ ಬರಬೇಕಾಗಿರೋ ತೆರಿಗೆ ಕೊಟ್ಟಿಲ್ಲ, ಮೇಕೆದಾಟು ಯೋಜನೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಪ್ರಧಾನಮಂತ್ರಿ ಕೇಂದ್ರ ಬಿಜೆಪಿ ಸರ್ಕಾರ ಕಡೆಯಿಂದ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರೋದು ಒಂದೇ ಒಂದು ಚೊಂಬು ಅಷ್ಟೇ. ಎಲ್ಲರೂ ಇವತ್ತು ಅವ್ರ ಭಾಷಣಕ್ಕೆ ಹೋದಾಗ ನಮ್ಮ ಕರ್ನಾಟಕ ರಾಜ್ಯದ ಜನ ಆ ಒಂದು ಪ್ರಶ್ನೆ ಕೇಳಬೇಕು ಪ್ರಧಾನಮಂತ್ರಿಗೆ, ಏನಕ್ಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ? ನಮಗೆ ಈ ಥರ ಅನ್ಯಾಯ ಮಾಡೋಂಥ ಒಂದು ಪಕ್ಷಕ್ಕೆ ಖಂಡಿತ ಒಂದು ಯಾವ ಕನ್ನಡಿಗ ಸ್ವಾಭಿಮಾನ ಇಟ್ಕೊಂಡಿರೋ ಕನ್ನಡಿಗ, ನಮ್ಮ ರಾಜ್ಯದ ಬಗ್ಗೆ ಒಲವು ಇಟ್ಕೊಂಡಿರೋ ಕನ್ನಡಿಗ ಬಿಜೆಪಿಗೆ ವೋಟ್ ಹಾಕೋದಿಲ್ಲ. ನಮಗೆ ಬೇಕಾಗಿಲ್ಲ ನಿಮ್ಮ ಚೊಂಬು ಅಂದ್ಬಿಟ್ಟು ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಪ್ರಧಾನಿಯವರು ಬರ್ತಾ ಇರ್ತಾರೆ. ಎಲೆಕ್ಷನ್ ಟೈಮ್ ಅಂದ್ರೆ ಬಹಳ ಹೆಚ್ಚಿನ ರೀತಿಯಲ್ಲಿ ಬಂದು ಎಲ್ಲ ಕಡೆ ಭಾಷಣಗಳು ಮಾಡ್ತಾರೆ. ಬಟ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನ್ ತಗೊಂಡ್ಬರ್ತಾರೆ? ಚೊಂಬು ಅಷ್ಟೇ. ನಮ್ಮ ರಾಜ್ಯಕ್ಕೆ ನಮ್ಮ ಬರ ಪರಿಹಾರ ಫಂಡ್ಸ್ ಅಂತೂ ಕೊಟ್ಟಿಲ್ಲ, ನಮಗೆ ಅಪರ್ ಭದ್ರಾ ಪ್ರಾಜೆಕ್ಟ್. ನಾನು ನಿಮ್ ಜೊತೆ ಮಾತಾಡಿದ್ದೀನಿ, ಸಭೆಗಳಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ನಿಮ್ ರಸ್ತೆಗಳು ಬಂದಿದ್ದೀನಿ, ನಿಮ್ಮ ಮನೆಗಳು ಬಂದಿದ್ದೀನಿ, ನಿಮ್ ಕೇರಿ ಬಂದಿದ್ದೀನಿ, ನಿಮ್ಮ ಏರಿಯಾಗಳು ಬಹಳಷ್ಟು ಸರ್ತಿ ಬಂದಿದ್ದೀನಿ. ಪ್ರಪ್ರಥಮ ಬಾರಿಗೆ ನನಗೆ ಗೊತ್ತಿದ್ದಂಗೆ ವಾರ್ಡ್ ನಂಬರ್ 19 ಸಂಜಯ್ ನಗರ ವಾರ್ಡ್ ನಲ್ಲಿ ಲೀಡಿಂಗ್ ಬಂದಿದ್ದು 2023 ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಪರವಾಗಿ ವಾರ್ಡ್ ನಂಬರ್ 19 ಸಂಜಯ್ ನಗರ ವಾರ್ಡ್ ಈ ಮುಂದೆ ಕುತ್ಕೊಂಡಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. 2023ರಲ್ಲಿ ನೀವು ಬಿಜೆಪಿ ಕೊಟ್ರಲ್ಲ ಕೈ, ನಮಗೆ ಕೈ ಅಂದ್ರೆ ಓಟು, ಅವ್ರಿಗೆ ನಿಜವಾದ ಕೈ. ನಮ್ಮ ಹಿಂದಿ ಉರ್ದು ಒಳಗೆ ಹೇಳ್ತಾರಲ್ಲ, ಕ್ಯಾವ ಆದ್ಯ ಬಾ ಅಂತ, ವಯಸ್ಸ ಫಿರ್ಬಿದ್ದೆ ನಾವು. ಯಾಕಂದ್ರ ಈ ದೇಶವನ್ನ ಅಧಪತನದತ್ತ ತೆಗೆದುಕೊಂಡು ಹೋಗ್ತಾ ಇರೋರು. ಕಿಶೋರಣ್ಣ ಬಾಯ್ಲಿ, ಯಾಕಲ್ಲಿದ್ಯಾ? ಮುಂದಕ ಮುಂದೆ ಬಾ. ಅಧಪತನಕ್ಕೆ ತೆಗೆದುಕೊಂಡು ಹೋದಂತಹ ಈ ಬಿಜೆಪಿ ಅಂತಹ ನೀವು ಒಳ್ಳೆ ಪಾಠವನ್ನ 2023ರ ನನ್ನ ಚುನಾವಣೆಯಲ್ಲಿ ನೀವು ಕಳಿಸ್ಬೇಕು. ಪ್ರೊಫೆಸರ್, ಯಾವತ್ತೂ ಈ ವಾರ್ಡ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಲೀಡಿಂಗ್ ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ 30-40 ವರ್ಷ ಆದ್ಮೇಲೆ ನನಗೆಲ್ಲ ಆಶೀರ್ವಾದ ಮಾಡಿ 18ರಲ್ಲಿ ಕಮ್ಮಿ ಬಂತು, 23ರಲ್ಲಿ ಹೈಯೆಸ್ಟ್ ಲೀಡಿಂಗ್. ನಿಮ್ಮ ಈ ಪ್ರೀತಿ, ನಿಮ್ಮ ಈ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಋಣ ನನ್ನ ಮೇಲೆ ಹಂತವಾಗಿ ನಿಮ್ಮ ಋಣ ತೀರಿಸುವಂತ ಕೆಲಸ ಮಾಡ್ತೀನಿ. ನನ್ನ ಜೊತೆಗೆ
ನೀವೊಂದು ನನ್ಗೂ ಬಹಳಷ್ಟು ಋಣ ನನ್ನ ಮೇಲೆ ಉಳಿಸ್ಬಿಟ್ಟಿದ್ದೀರಾ, ಇನ್ನೊಂದಷ್ಟು ಋಣ ನಮ್ಮ ರಾಜೀವ್ ಗೌಡ್ರ ಮೇಲೆನೂ ಉಳಿಸ್ರಿ. ಅವ್ರ ಋಣ, ನಿಮ್ಮ ಋಣ ಅವ್ರ ಮೇಲೆ ಇರ್ಲಿ. ಅವರು ನನ್ನ ಜೊತೆಲೆ